ಚಂದ್ರಶೇಖರ್ ಅವರೇ ರಾಜಕೀಯ ಮಾಡ್ಲಿಕ್ಕೆ ಈ ವಿಚಾರನೂ ಬೇಕಾ? ನೀವೇನ್ ಕಮ್ಮಿ ಇಲ್ಲ ರೀ. ಕಾರಜೋಳ ಸರ್ ನಾನು ಡೈರೆಕ್ಟ್ ಕೇಳ್ದೆ ಅವ್ರು ಅದಕ್ಕೆ ಉತ್ತರ ಕೊಡ್ಲಿಲ್ಲ. ನೀವು ಉತ್ತರ ಕೊಡ್ಬೇಕೀಗ. ಅಪಶಕುನ ಸರ್ಕಾರ ಬಿದ್ದೋಗುತ್ತೆ, ರೈತರು ಬದುಕು ಮುಳುಗೋಗ್ತಿದೆ, ಇಲ್ಲೂ ಬೇಕಾ ನಿಮ್ಗೆ ರಾಜಕೀಯ? ಮೊದಲನೇದು ಯಾರು ರಾಜಾರಾವ್ ಅವರು ಏನು ಎಕ್ಸ್ಪರ್ಟ್ ಇದ್ದಾರೆ ಅವರು ದಯಮಾಡಿ ಜನಗಳನ್ನ ದಾರಿ ತಪ್ಪಿಸಬಾರ್ದು. ಏನು ಕೇಂದ್ರ ಸರ್ಕಾರ ಕೇಂದ್ರ ಜಲ ಆಯೋಗದ ತುಂಗಭದ್ರಾ ಮಂಡಳಿ ಏನಿದೆ ನಿರ್ವಹಣೆ ಹೈದರಾಬಾದ್ ಕೂತಿರೋದು, ಇವರು ನೋಡ್ಬೇಕಾಗಿರೋದು 1 ರಿಂದ 16ನೇ ಗೇಟ್ ಮಾತ್ರ. 17ನೇ ಗೇಟ್ ಇಂದ 33ನೇ ಗೇಟ್ ವರೆಗೂ ಕರ್ನಾಟಕ ಸರ್ಕಾರದ ಕಾಡ ನಿರ್ವಹಣೆ. 2 ಭಾಗ ಆಗುತ್ತೆ. ಅದರಲ್ಲಿ 16ನೇ ಗೇಟ್ ವರೆಗೂ ತುಂಗಭದ್ರಾ ಮಂಡಳಿ ನಿರ್ವಹಣೆ ಬರುತ್ತೆ. ಕೇಂದ್ರ ಸರ್ಕಾರದ್ದು 17ನೇ ಗೇಟ್ ಇಂದ 33ನೇ ಗೇಟ್ ವರೆಗೂ ಕಾಡ ನಿರ್ವಹಣೆ ಮಾಡುತ್ತೆ ಕರ್ನಾಟಕ ಸರ್ಕಾರದ್ದು. ನೋಡಿ, 3.5 ಲಕ್ಷ ಜನ ರೈತರ ಬಾಳು ಈ ತುಂಗಭದ್ರಾ ಡ್ಯಾಮ್ ಮೇಲೆ ನಿರ್ಮಾಣ ಆಗಿದೆ, ಏನು ಇದು ನಿರ್ಧರಿತ ಆಗಿದೆ. ನೋಡಿ, ಒಂದು ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಅವು ನೈಸರ್ಗಿಕ ವಿಕೋಪಗಳು. ಆದ್ರೆ ಇವತ್ತಾಗಿರ್ತಕ್ಕಂಥ ದುರಂತ ಇದೆಯಲ್ಲ, ಇದು ಮಾನವ ನಿರ್ಮಿತ ದುರಂತ. ಯಾರ ಕೈಲಿಂದ ಆಗಿದ್ದು? ಇಲ್ಲ ಸರ್ಕಾರದ ದುರಂತದಿಂದ, ಅಧಿಕಾರಿಯ ದುರಂತದಿಂದ, ಅಥವಾ ತಂತ್ರಜ್ಞಾನದ ದುರಂತದಿಂದ. ಇವತ್ತು 3.5 ಲಕ್ಷ ಜನ ಬಾಳು ಇವತ್ತು ಬೆಂಗಾಡಾಗಿದೆ. ನೋಡಿ, ಬರೀ ಈ ತುಂಗಭದ್ರಾ ಜಲಾಶಯ ಏನು 105 TMC ನೀರು ಹಿಡಿಯುತ್ತೆ, 10 ವರ್ಷಕ್ಕೆ ಕೇವಲ 3 ಸರಿ 4 ಸರಿ ಅಷ್ಟೇ ತುಂಬತಕ್ಕಂಥದ್ದು. 4 ಮೇನ್ ಜಿಲ್ಲೆಗಳು, ಅದು ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತೆ ಏನು ವಿಜಯನಗರ ಜಿಲ್ಲೆಗಳಿದೆ. ಈ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ದುಡಿತಿರ್ತಕ್ಕಂತಹ 25% ಭತ್ತ ಅಂದ್ರೆ 12 ಲಕ್ಷ ಮೆಟ್ರಿಕ್ ಟನ್ ಭತ್ತ ಬೆಳೀತಾರೆ ಇಲ್ಲಿ. ಜೊತೆಗೆ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೀತಕ್ಕಂಥದ್ದು ಈ ಜಾಗದಲ್ಲಿ, ಅತಿ ಹೆಚ್ಚು ಹತ್ತಿ ಬೆಳೀತಕ್ಕಂಥದ್ದು ಈ ಜಾಗದಲ್ಲಿ. ಅದರ್ಥ ನೀವು ಸುಮಾರು 60,000 ಕೋಟಿ ಕೇವಲ ಇದೊಳಗಡೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ರೈತರ ಬಾಳ ಏನಾಗಬೇಕು? ಒಂದು, ಇವತ್ತು ಆ ಕ್ರಸ್ಟ್ ಗೇಟ್ ನ ಚೈನ್ ಕಟ್ಟಾಗಿದೆ ಅಂತ ಹೇಳ್ತಿರಲ್ಲ, ನೋಡಿ, ಡಿಸೆಂಬರ್ 21ನೇ ತಾರೀಕು 2021ರಲ್ಲಿ ಕೇಂದ್ರ ಸರ್ಕಾರ ಡ್ಯಾಮ್ ಸೇಫ್ಟಿ ಕಮಿಟಿ ಆಕ್ಟ್ ಅನ್ನ ಮಾಡ್ತು, ಕಾನೂನು ಮಾಡ್ತು. ಅದ್ರ ಪ್ರಕಾರ ಯಾವಗಳ ಏನು ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಿವ್ಯೂ ಮೀಟಿಂಗ್ ಗಳು ಸರಿಯಾಗಿಲ್ಲ ಹೇಳಿದ್ರು. 2022-23ರಲ್ಲಿ TB ಬೋರ್ಡ್, ತುಂಗಭದ್ರಾ ಬೋರ್ಡ್ ಒಂದು ರಿಪೋರ್ಟ್ ಕೊಡ್ತು. ಏನಂತ? ಪೇಜ್ ನಂಬರ್ 121ರಲ್ಲಿ ಏನು ರೆಕಮೆಂಡೆಡ್ ಟು ಪ್ರೊವೈಡ್ ಸ್ಟಾಪ್ ಲಾಕ್ ಗೇಟ್ಸ್ 3 sets to avoid risk of loss of storage in the event of non functioning of any gate ಅಂತ ಹೇಳಿ. ಯಾವಾಗ 2023ರಲ್ಲಿ 3 ಸೆಟ್ ಕೊಡಿದೆ. ಯಾಕೆ ಅಂತ ಹೇಳಿದ್ರೆ 10% ಗೇಟ್ ಇರಬೇಕು. 33 ಗೇಟ್ ಇದೆ, ಅದೇ 10% ಗೇಟ್ 3 ಗೇಟ್ ಕೊಡಬೇಕು ಅಂತ ಹೇಳಿ. 2022-23 ಈ ಸರ್ಕಾರ ಬಂದ ಮೇಲೆ ಏನು ರಿಪೋರ್ಟ್ ಮಾಡಿದೆ ಅಂದ್ರೆ ಇಲ್ಲಿವರೆಗೂ ಈ ಕಮಿಟಿ ಆದ್ಮೇಲೆ ನೀವು ಚೀಫ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಅಧ್ಯಕ್ಷತೆ ಬಿಜೆಪಿ ಸರ್ಕಾರ ಯಾಕೆ ಪರ್ಮಿಷನ್ ಕೊಡಲಿಲ್ಲ? ಬಿಜೆಪಿ ಯಾವ ನೈತಿಕತೆ ಚಂದ್ರಶೇಖರ್ ಜಿ, mind your language. ಚಂದ್ರಶೇಖರ್ ಜಿ, please control your language. ನೋಡಿ, ಜನ enough. ಇಬ್ರುನು ದಯವಿಟ್ಟು ಕಿವಿ ಓಪನ್ ಮಾಡಿ ಕೇಳಿಸ್ಕೊಳ್ಳಿ. ನಿಮ್ಮ ಮಾತುಗಳನ್ನ ಜನ ಕೇಳಿಸ್ಕೊಳ್ತಿದ್ದಾರೆ. ಚಂದ್ರಶೇಖರ್ ಅವರೇ, ನಿಮಗೆ ಕೋಪ ಬರ್ಬೋದು, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಇದು ವೇದಿಕೆ ಅಲ್ಲ. ನೀವು ಬಳಸೋ ಪದಗಳಿಗೆ ಇದು ವೇದಿಕೆ ಅಲ್ಲ ಅಲ್ವಾ? ಇವರಿಬ್ರು ತಮ್ಮ ಆಂಗರ್ ನ ಕಂಟ್ರೋಲ್ ಮಾಡೋ ತನಕ ವಾಯ್ಸ್ ಮ್ಯೂಟ್. ಅಶ್ವಿನ್ ಅವ್ರ ವಾಯ್ಸ್, ಇವರಿಬ್ರು ಒಬ್ರಾದ್ಮೇಲೆ ಒಬ್ರು ಮಾತನಾಡೋ ತನಕ ಇಬ್ರುದು ವಾಯ್ಸ್ ಕಟ್. ರಘು ದೊಡ್ಡೇರಿ ಅವರು, ಚಂದ್ರಶೇಖರ್ ಅವ್ರದ್ದು ವಾಯ್ಸ್ ಮ್ಯೂಟ್ ಇದೆ. ಅಶ್ವಿನ್ ಅವರೇ, ಈ ಚರ್ಚೆಯಲ್ಲಿ ಇನ್ ಯಾರೇ ಮಾತನಾಡಬೇಕು ಅಂದ್ರೆ ಒಬ್ರು ಮಾತನಾಡುವಾಗ ಅವ್ರದ್ದೊಬ್ರದೇ ಮೈಕ್ ಆನ್ ಇರುತ್ತೆ. ಆಯ್ತು, ಬೇರೆ ರಾಜಕೀಯ ವಿಚಾರದಲ್ಲಿ ಕಿತ್ತಾಡಿದ್ದಾಯ್ತು, ಕಿರ್ಚಾಡಿದ್ದಾಯ್ತು. ಇದು ಜನರ ಸಮಸ್ಯೆ, ರೈತರ ಸಮಸ್ಯೆ. ಒಬ್ರಾದ್ಮೇಲೆ ಒಬ್ರು ಮಾತನಾಡೋ ಸಹನೆಯನ್ನ ದಯವಿಟ್ಟು ಈ ವಿಚಾರದಲ್ಲಾದ್ರೂ ಉಳಿಸ್ಕೊಳ್ಳಿ. ಅಶ್ವಿನ್ ಅವರೇ, ರೈತರು ಹೋರಾಟ ಮಾಡ್ತಿದ್ದಾರೆ ಇವತ್ತು ನಿಂತು. ನಮ್ಮ ಗೋಳನ್ನು ಕೇಳೋರಿಲ್ಲ. DK ಶಿವಕುಮಾರ್ ಅವರ ಹೆಗಲ ಮೇಲೆ ವಿಪರೀತ ಜವಾಬ್ದಾರಿ ಇದೆ. ಚೇಂಜ್ ಮಾಡಿ ಅವರನ್ನ. ಈ ಭಾಗದ ರೈತರ ಸಮಸ್ಯೆ ಅವ್ರಿಗೆ ಅರ್ಥ ಆಗ್ತಿಲ್ಲ. ತಪ್ಪಿದೆಯಾ ಅವ್ರು ಕೇಳೋದ್ರಲ್ಲಿ? ಇಲ್ಲ, ಖಂಡಿತ ತಪ್ಪಿಲ್ಲ. ಏನಕ್ಕೆ ಅಂತಂದ್ರೆ ನೀವು ಪದೇ ಹೇಳ್ತಿದ್ರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡ್ತಾ ಇದ್ರು. ಆ ಒಂದು ಏನೋ ಆ ಒಂದು ಯಾತ್ರೆ ಮಾಡಿ ಅಧಿಕಾರ ತಗೊಂಡು ಬೆಂಗಳೂರಲ್ಲಿ ಸೆಟ್ಲ್ ಆದ್ರು. ಅವ್ರಿಗೆ ಇವಾಗ ಒಂದು ರೈತರು ಏನು ಇವಾಗ ಒಂದು ಪ್ರತಿಭಟಿಸ್ತಿದ್ದಾರೆ, ಅದರ ಅರ್ಥ ಏನು? ಅವಾಗಲೇ ಹೇಳಿದ್ವಿ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಬೇಕು, ಖಂಡಿತ ಮಾಡಬೇಕು, ಒಂದು ಚೈನ್ ರೂಲ್ ಇದು.
ಜನರು ದುಡ್ಡನ್ನ ಕೊಟ್ಟು ನಮ್ಮನ್ನ ಒಂದು ಉತ್ತಮವಾದಂಥ ಒಂದು ರೀತಿನಲ್ಲಿ ನಮ್ಮ ಜೀವನ ಶೈಲಿನ ಕಲ್ಪಿಸ್ಕೊಡಿ ಅಂತ ಅದೇ ರಾಜಕಾರಣಿಗಳು ಕೊಡ್ತಾರೆ. ಆ ರಾಜಕಾರಣಿಗಳು ಜನಪ್ರತಿನಿಧಿ ಆಗ್ತಾರೆ. ಆ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಇಟ್ಕೊಂಡು ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಿ ರಿವ್ಯೂ ಮೀಟಿಂಗ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ವಿ. ಆ ರಿವ್ಯೂ ಮೀಟಿಂಗ್ ಎಲ್ಲ ಮಾಡಬೇಕು. ಇಲ್ಲಿ ಏನಾಗಿದೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿನೋ ಇಲ್ಲ KPCC ಅಧ್ಯಕ್ಷರು ಇಲ್ಲ ಚನ್ನಪಟ್ಟಣಕ್ಕೆ ಉಸ್ತುವಾರಿನೋ ಇಲ್ಲ ಬೆಂಗಳೂರಿಗೆ ಉಸ್ತುವಾರಿನೋ ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ, ಪ್ರತಿಯೊಂದಕ್ಕೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬರಬೇಕು. ಕುಮಾರಣ್ಣ ಅವ್ರು ಮಾತಾಡಿದ್ರು ಅದಕ್ಕೆ ಹೇಳಿಕೆ ಕೊಡಲಿಕ್ಕೆ ಶಿವಕುಮಾರ್ ಅವರೇ ಬರಬೇಕು. ಕಾರಜೋಳ ಅವರು ಮಾತಾಡಿದ್ರು ಹೇಳಿಕೆ ಬರಬೇಕು. ಮಾನ್ಯ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟರು ಬರಬೇಕು. ಹಾಗೆ ಸ್ವಂತ ಪಕ್ಷದಲ್ಲಿರುವ ಜನಪ್ರತಿನಿಧಿಗಳು ಮಾತಾಡಿದ್ರು ಅದಕ್ಕೂ ಅವರೇ ಬರಬೇಕು. 1, 2, 3, 4, 5 ಪ್ರತಿಯೊಂದಕ್ಕೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ಆದ್ರೆ ಪಾರ್ಟ್ ಟೈಮ್ ಬೇಡ. ನಮ್ ಕ್ಯಾಪ್ಟನ್ ಸಾಹೇಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಪಾರ್ಟ್ ಟೈಮ್ ಬೇಡಪ್ಪ, ನಮ್ಗೆ ಫುಲ್ ಟೈಮ್ ಅಂದ್ರೆ ಅರ್ಥ ಏನು? ನೀರಾವರಿ ಇಲಾಖೆಗೆ ಅದಕ್ಕೆ ಆದಂತ ಒಂದು ಡೆಡಿಕೇಟೆಡ್ ಮಿನಿಸ್ಟರ್ ಕೊಡಿ. ನೀವು ಜಲಸಂಪನ್ಮೂಲನೂ ತಗೊಂಡಿದ್ದೀರಾ. ಬ್ರಾಂಡ್ ಬೆಂಗಳೂರು ಮಾಡಿ ಬೆಂಗಳೂರು ಮೂರ ಬಟ್ಟೆ ಆಗಿದೆ. ಬರೀ 2 ಬಾರ್ ಮಳೆ ಬಂದಿದ್ಕೆ ಎಲ್ರಿಗೂ ಗೊತ್ತಾಗಿದೆ. ಅದು ರಾಜಕೀಯ ಬೇಡ. ಪುನಃ ನಾನು ಹೇಳ್ತಿರೋದು ಹೀಗೆ ಪ್ರತಿಯೊಂದಕ್ಕೂ ನೀವು ಬೆಂಗಳೂರು ಡೆವಲಪ್ಮೆಂಟ್ಗೂ ಅವರೇ ಬೇಕು. KPCC ನಿಮ್ಮ ಪಕ್ಷ, ನಿಮ್ದು ಪಕ್ಷ ಕಟ್ಟಕ್ಕೂ ಅವರೇ ಬೇಕು. ಈ ಕಡೆ ಒಂದು ಪಕ್ಷ ಏನೋ ಒಂದು ಚುನಾವಣೆ ಹೋಗ್ತಿದೆ, ಅದಕ್ಕೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬೇಕು ಅಂತ ಅಂದ್ರೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಬಂದಂತ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ? ಗೇಟ್ ಹೊಡೆದು ಹೋಗಿರೋದಕ್ಕೆ ನಿಮ್ ಪಕ್ಷ ಕಾರಣ ಅಂತ ನಾನು ಹೇಳ್ತಿರೋದಲ್ಲ ಸ್ಮಿತಾ ಅವರೇ. ಏನಾಗಿದೆ, ಇದನ್ನ ಟೆಕ್ನಿಕಲಿ ನೀವು ಯಾವ ರೀತಿ ಕರೆಕ್ಟ್ ಮಾಡ್ಬೋದಾಗಿತ್ತು ಅದನ್ನ ನೀವು ಮಾಡ್ಬೋದಲ್ವಾ? ರಿವ್ಯೂ ಮೀಟಿಂಗ್ ಯಾವ್ದು ಮಾಡಿದೀರಾ? ಸೆಕ್ರೆಟರಿ ಯಾರು ಅದಕ್ಕೆ ಅನ್ನೋದೇ ಗೊತ್ತಿಲ್ಲ. ಅಧಿಕಾರಿಗಳು ಯಾರು ಅಂತಾನೆ ಗೊತ್ತಿಲ್ಲ. ನೀವು ಖಂಡ್ರೆ ಅವ್ರು ಮಾತನಾಡಿದ್ ಕೇಳಿಸ್ಕೊಂಡಿಲ್ಲ. ಎವ್ರಿ ಡೇ ರಿವ್ಯೂ ಮೀಟಿಂಗ್ ಆಗ್ತದೆ. ಎವ್ರಿ ಡೇ ದಿಸ್ ಇಸ್ ದ ಸೇಮ್ ವರ್ಡ್ಸ್. ಅವ್ರು ಯೂಸ್ ಮಾಡಿದ ಸೇಮ್. ನೀವು ಓದಿದ್ರೆ ಏನು ಮಾಡೋದು ಸರ್? ನಿಮ್ಮದೇ ಸಚಿವರು ಹೇಳಿದ್ದು ನಾನಲ್ಲ. ಇನ್ನೊಂದ್ಸತಿ ಪ್ಲೇ ಮಾಡ್ಸೋಣವಾ? ನಿಮ್ಮದೇ ಸಚಿವರು ಹೇಳಿದ ಮಾತು ನೀವು ಒಪ್ಪಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಮಾಡ್ತೀನಿ ರಗಣ, ಬೇಡ ರಾಜಕೀಯ ಮಾಡೋದ್ ಬೇಡಿ. ಅಲ್ಲಿ ರೈತರು ಹೋರಾಟ ಮಾಡ್ತಿರೋದು, ರೈತರಿಗೆ ನೀರ್ ಸಿಗಲ್ಲ ಅನ್ನೋದು ಬಿಟ್ರೆ ಇಲ್ಲಿ ನಾವು ರಾಜಕೀಯ ಮಾಡ್ಕೊಂಡು ಇದು BJP ಅವ್ರ ತಪ್ಪು, ಇದು JDS ಅವ್ರ ತಪ್ಪು ಅಂತಲ್ಲ. ಇಲ್ಲಿ ಪ್ರಾಬ್ಲಮ್ ಆಗಿರೋದೇನು, ಟೆಕ್ನಿಕಲಿ ನೀವು ಅಧಿಕಾರಿಗಳನ್ನ ರಿವ್ಯೂ ಮೀಟಿಂಗ್ಗಳನ್ನ ನೀವು ಮಾಡಿದೀರಾ. ಮಾನ್ಯ ಒಂದ್ ನಿಮಿಷ ಅಣ್ಣ, ನಿಮ್ಮ ಪಕ್ಷದ ನಿಮ್ಮ ಸಚಿವರೇ ಹೇಳಿದ್ದಾರೆ ಎಲ್ಲೋ ಲೋಪದೋಷಗಳಾಗಿದೆ. ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ಟೈಮ್ ಕೊಡ್ಲಿಕ್ಕೆ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಮಾನ್ಯ ಡಿ ಕೆ ಶಿವಕುಮಾರ್ನೇ ಮುಂದೆ ತಳ್ತಿದ್ದೀರಾ. ಇದಕ್ಕಿಂತ ದೊಡ್ಡ ವಿಚಾರ ನಾನು ಅವಾಗಲೂ ಹೇಳಿದೆ ನೋಡಿ, ನೀವು ಮಾತಾಡ್ತಿದ್ದೀರಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಿವ್ಯೂ ಮೀಟಿಂಗ್ ಅಲ್ಲಿ ಯಾವ ಏನು ಟೆಕ್ನಿಕಲ್ ವಿಚಾರಗಳನ್ನಾಗ್ಲಿ ನೀರನ್ನು ಶೇರ್ ಮಾಡೋ ವಿಚಾರವಾಗಿ ಕಂಟಿನ್ಯೂಸ್ ಮೀಟಿಂಗ್ ಒಂದು ಡೇಟ್ ಚಿಕ್ಕ ಬ್ರೇಕ್ ಹೋಗಿ ಬರ್ತೀನಿ. ಚಿಕ್ಕ ಬ್ರೇಕ್ ಹೋಗಿ ಬರ್ತೀನಿ. ಬ್ರೇಕಿಗೆ ಹೋಗಿ ಬಂದ್ಮೇಲೆ ರಘು ದೊಡ್ಡೇರಿ ಅವರು ಕಾಂಗ್ರೆಸ್ನ ಸರ್ಕಾರ ಲಾಸ್ಟ್ ರಿವ್ಯೂ ಮೀಟಿಂಗ್ ಆನ್ TB ತುಂಗಭದ್ರಾ ಡ್ಯಾಮ್ ನ ಬಗ್ಗೆ ಲಾಸ್ಟ್ ರಿವ್ಯೂ ಮೀಟಿಂಗ್ ಯಾವಾಗ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಸಮೀವುಲ್ಲಾ ಸರ್ ಪ್ರಶ್ನೆ ಕೇಳ್ತೀನಿ. ಬ್ರೇಕ್ ಇಂದ ಬಂದ್ಮೇಲೆ ನಮಗ್ ಸಿಕ್ಕಿರೋ ಮಾಹಿತಿ ಸರ್, 6ನೇ ತಾರೀಕು ಆಕ್ಚುಲಿ ಮುಖ್ಯಮಂತ್ರಿಗಳು ಹೋಗ್ಬೇಕಿತ್ತಂತೆ ಬಾಗಿನ ಕೊಡ್ಲಿಕ್ಕೆ. ಪೋಸ್ಟ್ಪೋನ್ ಆಯ್ತು. ಯಾವತ್ತಿಗೆ? ನಾಳೆಗೆ. ಡ್ಯಾಮ್ನ ಸಾಮರ್ಥ್ಯದ ಅರಿವಿರುವ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಓಲೈಕೆಗೋಸ್ಕರ ನೀರನ್ನ ಹಿಡಿದಿಟ್ಟಿದ್ರು. ಅದಕ್ಕೆ ಅನಾಹುತ ಆಯ್ತು. ಇದು ನಿಜಾನೇ ಆಗಿದ್ರೆ ಶೇಮ್ ಆನ್ ದಿಸ್ ಗವರ್ನಮೆಂಟ್. ಒಬ್ಬ ಮುಖ್ಯಮಂತ್ರಿ ಹೋಗಿ ಶೋ ಆಫ್, ನಾನು ಈ ಪದ ಬಳಸಲಿಕ್ಕೆ ಯಾವುದೇ ರೀತಿ ಹಿಂಜರಿಕೆ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಹೋಗಿ ಕ್ಯಾಮ್ರಾಗಳ ಮುಂದೆ ಶೋ ಆಫ್ ಕೊಡ್ಲಿಕ್ಕೋಸ್ಕರ ಇಂಥದ್ದೊಂದು ದುಸ್ಸಾಹಸಕ್ಕೆ ನೀವು ಉತ್ತರ ಕೊಡಬೇಕು. ಇದಕ್ಕೆ ಬ್ರೇಕ್.